ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸ್ನೇಹಿತರೆ, ನೀವೇನಾದರೂ ಮೈಸೂರು, ರಾಮನಗರ ಹಾಗೆಯೇ ಚಿಕ್ಕಮಗಳೂರು ಜಿಲ್ಲೆಗಳಿಗೆ ಸಂಬಂಧಪಟ್ಟವರಾಗಿದ್ದರೆ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿದಾಗ ನೋಡಿ. ನಿಮ್ಮ ಜಿಲ್ಲೆಗೆ ಸ್ನೇಹಿತರೆ ಉಚಿತವಾದ ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರಕ್ಕೆ ಆನ್ಲೈನಲ್ಲಿ ಅರ್ಜಿ ಕರೆದಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ಅರ್ಜಿ ಸಲ್ಲಿಸೋದು ಹೇಗೆ, ಏನೇನು ದಾಖಲಾತಿಗಳು ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆಯೇ ಈ ಒಂದು ವಿಡಿಯೋನ ನೀವು ಬೇರೆ ಡಿಸ್ಟ್ರಿಕ್ಟ್ ಅವ್ರು ನೋಡ್ತಾ ಇದ್ದರೆ ಕೊನೆ ತನಕ ನೋಡಿ. ನಿಮಗೆ ಏನೇನು ದಾಖಲಾತಿಗಳು ಬೇಕಾಗ್ತದೆ ನಿಮ್ಮ ಜಿಲ್ಲೆಗೆ, ಅಂದರೆ ಬರೋ ವಾರಗಳಲ್ಲಿ ನಿಮ್ಮ ಜಿಲ್ಲೆಗೂ ಕೂಡ ಓಪನ್ ಆಗ್ತದೆ. ಆಗ ನೀವೇ ಈಗಲೇ ಕೂಡ ನಿಮ್ಮ ದಾಖಲಾತಿಗಳನ್ನ ಜೋಡಿಸ್ಕೋಬಹುದು. ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಜಿಲ್ಲೆಯ ಈ ಒಂದು ಟೈಲರಿಂಗ್ ಮಿಷಿನ್ ಫ್ರೀ ಬಿಟ್ಟಾಗ ಕೂಡಲೇ ನಾನು ಅಪ್ಡೇಟ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ, ಅದರಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಸ್ನೇಹಿತರೆ, ಮೈಸೂರು, ಚಿಕ್ಕಮಗಳೂರು ಹಾಗೆ ರಾಮನಗರ ಜಿಲ್ಲೆಗಳಿಗೆ ಅರ್ಜಿ ಸಲ್ಲಿಸೋದ್ರ ಬಗ್ಗೆ, ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸ್ಕಿಪ್ ಮಾಡ್ದಂಗೆ ನೋಡಿ. ಸ್ನೇಹಿತರೆ, ನೀವು ಮೊಬೈಲಲ್ಲಿ ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು mysore.nic.in ಅಂತ ಟೈಪ್ ಮಾಡಿ ಸರ್ಚ್ ಮಾಡಬೇಕು. ಅಲ್ಲಿ ನಿಮಗೆ ಈ ರೀತಿ ಫಸ್ಟ್ ಆಪ್ಷನ್ ಬರುತ್ತೆ, ಜಿಲ್ಲಾ ವೆಬ್ಸೈಟು ಮೈಸೂರು ಡಿಸ್ಟಿಕ್ ಅಂತ ಇರುತ್ತೆ. ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ತದನಂತರ ಈ ರೀತಿಯಾದಂಥ ವೆಬ್ಸೈಟ್ ಓಪನ್ ಆಗ್ತದೆ. ಸ್ನೇಹಿತರೆ, ಇಲ್ಲಿ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬರಬೇಕು. ಇಲ್ಲಿ ನ್ಯೂಸ್ ಅಂತ ಹೇಳ್ಬಿಟ್ಟು ಅಲ್ಲಿ ಸ್ಕ್ರೋಲ್ ಆಗ್ತಾ ಇರ್ತದೆ, ನೋಡ್ಬೋದು ನೀವು. ಇಲ್ಲಿ ಅಪ್ಲಿಕೇಶನ್ ಫಾರ್ ಸಬ್ಸಿಡಿ ಆ್ಯಂಡ್ ಫ್ರೀ ಇಂಪ್ರೂವ್ಡ್ ಟೋಲ್ ಕಿಟ್ಸ್ ಅಂತ ಇದೆ ನೋಡಿ. ಈ ಫಸ್ಟ್ ಆಪ್ಷನ್ನ ನೀವು ಕ್ಲಿಕ್ ಮಾಡ್ಕೋಬೇಕಾಗ್ತದೆ. ಇದು ಖಾದಿ ಮತ್ತು ವಿಲೇಜ್ ಇಂಡಸ್ಟ್ರಿಗೆ ಸಂಬಂಧಪಟ್ಟದ್ದು. ಅದನ್ನು ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ನಮ್ಮ ನೆಕ್ಸ್ಟ್ ಒಂದು ಪೇಜ್ ಓಪನ್ ಆಗ್ತದೆ. ಇಲ್ಲಿ ಸ್ನೇಹಿತರೆ ಕೆಳಗಡೆ ಬರಬೇಕು, ಅಲ್ಲೊಂದು PDF ಸಿಂಬಲ್ ಕಾಣ್ತಾ ಇದೆ. ಅದನ್ನು ಕ್ಲಿಕ್ ಮಾಡಿಕೊಂಡು ಅಫಿಷಿಯಲ್ ನೋಟಿಫಿಕೇಶನ್ ನೀವು ಇಲ್ಲಿ ವೀಕ್ಷಣೆ ಮಾಡ್ಬೋದು. ಆ PDF ಮೇಲೆ ಕ್ಲಿಕ್ ಮಾಡ್ತು ಅಂದರೆ ಈ ರೀತಿಯಾದಂಥ PDF ಓಪನ್ ಆಗ್ತದೆ. ಇಲ್ಲಿ ನೋಡ್ಬೋದು ನೀವು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಸಣ್ಣ ಕೈಗಾರಿಕೆಗಳು ಜಿಲ್ಲಾ ಪಂಚಾಯಿತಿ ಮೈಸೂರು ಅಂತ ಬರುತ್ತೆ. ನೀವು ಇಲ್ಲಿ ಸ್ಕ್ರೋಲ್ ಮಾಡಿಕೊಂಡು ಸೆಕೆಂಡ್ ಪೇಜ್ಗೆ ಹೋದರೆ ಇಲ್ಲಿ ಕೊಟ್ಟಿದ್ದಾರೆ, ಕೆಳಗಡೆ ನೋಡ್ಬೋದು. ವೃತ್ತಿಪರ ಕುಶಲಕರ್ಮಿಗಳಿಗೆ ಉಚಿತವಾಗಿ ಸುಧಾರಿತ ಸಲಕರಣೆ ಸರಬರಾಜು ಯೋಜನೆಯಡಿ ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರಗಳನ್ನು ಪಡೆಯುವವರು ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ, ಹೊಲಿಗೆ ಯಂತ್ರ ತರಬೇತಿ ಪ್ರಮಾಣ ಪತ್ರ, ಅಂದರೆ ಟೈಲರಿಂಗ್ ಮಾಡಿರೋ ಬಗ್ಗೆ ನಿಮಗೆ ತರಬೇತಿ ಹೊಂದಿರೋದ್ರ ಬಗ್ಗೆ ಒಂದು ಪ್ರಮಾಣ ಪತ್ರ ಸಿಗುತ್ತೆ. ಅದು ಆನ್ಲೈನಲ್ಲಿ ಕೂಡ ಸಿಗುತ್ತೆ, ನಾವೇ ಕೂಡ ಮಾಡ್ಕೊಡ್ತೀವಿ. ಅದನ್ನ ಮುಂದೆ ತಿಳಿಸ್ಕೊಡ್ತೀನಿ, ಸ್ಕಿಪ್ ಮಾಡಿದಾಗ ನೋಡಿ. ನಂತರ ಸ್ನೇಹಿತರೆ ನೆಕ್ಸ್ಟ್ ಹಿಂದಕ್ಕೆ ಬರಬೇಕು. ಹಿಂದೆ ಬಂದು ಅಲ್ಲಿ ಕ್ಲಿಕ್ ಕೇರ್ ಟು ಅಪ್ಲೈ ಅಂತ ಇದೆ ನೋಡಿ. ಈಗ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಆ ಒಂದು ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಪಾಪ ಬರುತ್ತೆ, ಓಕೆ ಅಂತ ಮಾಡಬೇಕು. ನಂತರ ನಿಮಗೆ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ. 2026-27ನೇ ಸಾಲಿನ ಗ್ರಾಮೀಣ ಕುಶಲಕರ್ಮಿಗಳಿಗೆ ಅರ್ಜಿ ಸಲ್ಲಿಸಲು ಅಂತ ಫಾರ್ಮ್ಯಾಟು ಈ ರೀತಿ ಇರುತ್ತೆ. ಇಲ್ಲಿ ಪ್ರಮುಖವಾಗಿ ನೀವು ಗಮನಿಸಬೇಕಾದ ಅಂಶ ಏನಂದರೆ, ನಿಮ್ಗೆ ಏನೇನು ದಾಖಲಾತಿಗಳು ಬೇಕು: ಸ್ವಯಂ ದೃಢೀಕರಣ ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ, ಜಾತಿ ಪ್ರಮಾಣ ಪತ್ರ, ಗ್ರಾಮ ಪಂಚಾಯಿತಿಯ ದೃಢೀಕರಣ ಪತ್ರ. ಆ ದೃಢೀಕರಣ ಪತ್ರ ಯಾವ ರೀತಿ ಮಾಡಿಸೋದಂತ ಆ ಫಾರ್ಮ್ಯಾಟು ಕೂಡ ನಮ್ಮ ಹತ್ರ ಇದೆ. ಸ್ಕಿಪ್ ಮಾಡಿದಾಗ ನೋಡಿ, ಕೊನೆಯಲ್ಲಿ ಹಾಕ್ತೀನಿ. ಹಾಗೆಯೇ ಪಡಿತರ ಚೀಟಿ, ಮತದಾರರ ಗುರುತಿನ ಚೀಟಿ, ನೀವೇನಾದರೂ ವಿಕಲಚೇತನರಾಗಿದ್ದರೆ UDID ಕಾರ್ಡ್ ಬೇಕು. ಎಲ್ಲಕ್ಕಿಂತ ಪ್ರಮುಖವಾಗಿ ಕೆಳಗಡೆ ಬಂದರೆ ಕುಶಲಕರ್ಮಿಗಳಿಗೆ ಉಚಿತ ಸುಧಾರಿತ ಸಲಕರಣೆಗಾಗಿ ಹೊಲಿಗೆ ತರಬೇತಿ ಪಡೆದ ಪ್ರಮಾಣ ಪತ್ರ, ಟೈಲರಿಂಗ್ ಸರ್ಟಿಫಿಕೇಟು, ಟ್ರೈನಿಂಗ್ ಸರ್ಟಿಫಿಕೇಟು. ಈ ಒಂದು ಟ್ರೈನಿಂಗ್ ಸರ್ಟಿಫಿಕೇಟು ನಮ್ಮ CSC ಸೆಂಟರ್ ಕಾರ್ಡ್ ಮುಖಾಂತರ, ಆನ್ಲೈನ್ ಮುಖಾಂತರ ಕೂಡ ಮಾಡಿಕೊಡ್ತೀವಿ. ಇದಕ್ಕೆ ಅಮೌಂಟ್ ಆಗುತ್ತೆ. ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಹೊಸ ಸಿಲೈ ಕಂಪ್ನಿ ಕಡೆಯಿಂದ ಸಿಗ್ತಕ್ಕಂಥ ಸರ್ಟಿಫಿಕೇಟು. ಈ ಒಂದು ಸರ್ಟಿಫಿಕೇಟು ನಾವೇ ತುಂಬ ಜನರಿಗೂ ಕೂಡ ಮಾಡಿಕೊಟ್ಟಿದ್ದೀವಿ. ಸ್ನೇಹಿತರೆ, ಮುಂದುವರಿದು ನೀವೇನಾದರೂ ಅರ್ಜಿ ಸಲ್ಲಿಸಬೇಕು ಅಂದರೆ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ. ಈಗ ಅರ್ಜಿ ಸಲ್ಲಿಸೋರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ನೀವು ತಕ್ಷಣ ಅರ್ಜಿ ಸಲ್ಲಿಸೋಕೆ ಹೋಗಬೇಡಿ. ಈ ವಿಡಿಯೋನ ಕೊನೆ ತನಕ ನೋಡಿ, ತದನಂತರ ನೀವು ಅರ್ಜಿನ ಸಲ್ಲಿಸ್ಬೋದು. ಏನಕ್ಕೆ ಅಂದರೆ, ಈ ಒಂದು ಅರ್ಜಿ ಸಲ್ಲಿಸಬೇಕಾದ್ರೆ ಒಂದು ಸಣ್ಣ ತಪ್ಪಾದರೂ ಕೂಡ ನಿಮಗೆ ಮಿಷಿನ್ ಬರ್ತಕ್ಕಂಥದ್ದು ಕ್ಯಾನ್ಸಲ್ ಕೂಡ ಆಗ್ಬೋದು. ಅದರಿಂದ ಪ್ರತಿಯೊಂದು ಸ್ಟೆಪ್ ಕೂಡ ಇಂಪಾರ್ಟೆಂಟು. ಅದರಿಂದ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ಮೊದಲಿಗೆ ನಿಮ್ಮ ಜಿಲ್ಲಾ ಕಾಲಮ್ ಬಂದು ಸೆಲೆಕ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿ 3 ಜಿಲ್ಲೆಗಳು ಶೋ ಆಗ್ತವೆ: ಚಿಕ್ಕಮಗಳೂರು, ಮೈಸೂರು, ರಾಮನಗರ. ಇಲ್ಲಿ ನಿಮಗೆ ಯಾವ ಜಿಲ್ಲೆ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಾನು ಸಪೋಸ್ ಮೈಸೂರು ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಮೈಸೂರು ಜಿಲ್ಲೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳು 30ನೇ ತಾರೀಕು. ಇನ್ನು ಕೇವಲ 12 ದಿವಸ ಇದೆ. ಹಾಗೆಯೇ ಬಂದು ರಾಮನಗರ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ರಾಮನಗರಕ್ಕೆ ಬಂದು 9/5, ಇನ್ನು 17 ದಿವಸ ಇದೆ ರಾಮನಗರ ಜಿಲ್ಲೆಯವರಿಗೆ ಅರ್ಜಿ ಸಲ್ಲಿಸೋಕ್ಕೆ ಉಳಿದಿರ್ತಕ್ಕಂಥ ಟೈಮು. ಹಾಗೆಯೇ ಚಿಕ್ಕಮಗಳೂರು ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರಿಗೆ 9ನೇ ತಿಂಗಳು 30ನೇ ತಾರೀಕು, ಅಂದರೆ 1 ತಿಂಗಳ ಮೇಲೆ ಇನ್ನೂ 12 ಡೇಸ್ ಇದೆ. ಈಗ ಸಪೋಸ್ ನಾನು ಮೈಸೂರು ಸೆಲೆಕ್ಟ್ ಮಾಡಿಕೊಂಡು ಅರ್ಜಿ ಹಾಕ್ತಾ ಇದ್ದೀನಿ. ಇಲ್ಲಿ ಯೋಜನೆಯ ಹೆಸರು ಅಂತ ನೆಕ್ಸ್ಟ್ ಕಾಲಮ್ ಬರುತ್ತೆ. ಕುಶಲಕರ್ಮಿಗಳಿಗೆ ಉಚಿತವಾಗಿ ಸುಧಾರಿತ ಸಲಕರಣೆ ಅಂತ ಇದೆ ನೋಡಿ. ನೀವೇನಾದರೂ ಟೈಲರಿಂಗ್ ಮಿಷನ್ಗೆ ಅಪ್ಲಿಕೇಶನ್ ಆಗ್ತಾ ಇದ್ದೀರಿ ಅಂದರೆ ಆ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ತದನಂತರ ತಾಲೂಕಿನ ಹೆಸರು ಅಂತ ಬರುತ್ತೆ. ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ನಿಮ್ಮ ಮೈಸೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ತಾಲೂಕುಗಳ ಲೀಸ್ಟ್ಗಳು ಓಪನ್ ಆಗ್ತದೆ. ಅಲ್ಲಿ ನಿಮ್ಮದು ಯಾವ ಜಿಲ್ಲೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸ್ಟೆಪ್ ಬಂದು ಅರ್ಜಿದಾರನ ಹೆಸರು, ಆಧಾರ್ ಕಾರ್ಡ್ನಲ್ಲಿರುವಂತೆ ಯಾರು ಅರ್ಜಿ ಹಾಕ್ತಿದ್ದಾರೆ ಅವರ ಹೆಸರನ್ನ ಆ ಬಾಕ್ಸಲ್ಲಿ ಹಾಕಬೇಕು. ಹಾಗೆಯೇ ತಂದೆ ತಾಯಿ ಗಂಡನ ಹೆಸರು, ಮದುವೆ ಆಗಿದ್ದರೆ ಗಂಡನ ಹೆಸರನ್ನ ಹಾಕಿ, ಮದುವೆ ಆಗಿಲ್ಲದವರು ಅರ್ಜಿ ಹಾಕ್ತಿದ್ದೀರಿ ಅಂದರೆ ತಂದೆ ತಾಯಿ ಹೆಸರನ್ನ ಹಾಕ್ಬೋದು. ಹಾಗೆಯೇ ಸ್ನೇಹಿತರೆ ನೆಕ್ಸ್ಟ್ ಆಪ್ಷನ್ ಬಂದು ಅರ್ಜಿದಾರರ ಗ್ರಾಮ ಪಂಚಾಯಿತಿ. ಈ ಒಂದು ಅಪ್ಲಿಕೇಶನ್ನು ಕೇವಲ ರೂರಲ್ ಪೀಪಲು, ಗ್ರಾಮೀಣ ಪ್ರದೇಶದವ್ರಿಗೆ ಆಗಿರೋದ್ರಿಂದ ನೀವು ಇಲ್ಲಿ ಪಂಚಾಯಿತಿ ಹೆಸರನ್ನ ಹಾಕಬೇಕಾಗ್ತದೆ. ಇದು ಅರ್ಬನ್ ಏರಿಯಾಕ್ಕೆ ತಗೊಳ್ಳಲ್ಲ. ನೆಕ್ಸ್ಟ್ ಬಂದು ನಿಮ್ಮದು ಲಿಂಗ ಯಾವುದು ಅಂತ ಕೇಳುತ್ತೆ, ಹೆಣ್ಣು ಗಂಡು, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಬಂದು ಜಾತಿ ಸೆಲೆಕ್ಟ್ ಮಾಡ್ತು ಅಂದರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತರು, ಸಾಮಾನ್ಯ ಮತ್ತು ಇತರ ಹಿಂದುಳಿದ ಅಂತ ಬರುತ್ತೆ. OBC ಅವರಾಗಿದ್ದರೆ OBC ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆಪ್ಷನ್ ಬಂದು ಹುಟ್ಟಿದ ದಿನಾಂಕ, ಕ್ಯಾಲೆಂಡರ್ ಓಪನ್ ಆಗುತ್ತೆ. ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮದು ಯಾವುದು ಡೇಟು ಅದನ್ನು ಡೇಟ್ ಆಫ್ ಬರ್ತನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಬಂದು ನೆಕ್ಸ್ಟ್ ಆಪ್ಷನ್ ಬಂದು ಉಪಕರಣ ಪಡೆಯಲು ಇಚ್ಛಿಸುವ ವೃತ್ತಿ. ಅಲ್ಲಿ ಸೆಲೆಕ್ಟ್ ಅಂತ ಮಾಡ್ತು ಅಂದರೆ ಪರ್ಟಿಕ್ಯುಲರಾಗಿ ಒಂದು ಆಪ್ಷನು ತೆರ್ಕೊಳ್ಳುತ್ತೆ, ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರ.
ಈ ಒಂದು ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ತದನಂತರ ಪತ್ರ ವ್ಯವಹಾರಕ್ಕಾಗಿ ವಿವರಗಳು ಅಂತ ಬರುತ್ತೆ. ನೆಕ್ಸ್ಟ್ ಆಪ್ಷನು ಇಲ್ಲಿ ಮೊಬೈಲ್ ಸಂಖ್ಯೆ ಯಾವುದು ಅಂದರೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರ್ತಕ್ಕಂಥ ಮೊಬೈಲ್ ಸಂಖ್ಯೆನ ಈ ಒಂದು ಕಾಲಮ್ಗೆ ಹಾಕಬೇಕಾಗ್ತದೆ. ನಂತರ ನೆಕ್ಸ್ಟ್ ಸ್ಟೆಪ್ ಬಂದು ಜಿಮೇಲ್ ಐ ಡಿ ಕೇಳುತ್ತೆ. ಜಿಮೇಲ್ ಐ ಡಿ ಇದ್ದರೆ ಹಾಕಿ, ಇಲ್ಲ ಅಂದರೆ ಖಾಲಿ ಬೇಕಾದರೂ ಬಿಡ್ಬೋದು, ಅದೇನು ಮ್ಯಾಂಡೇಟ್ರಿ ಇಲ್ಲ. ನಂತರ ನೆಕ್ಸ್ಟ್ ಸ್ಟೆಪ್ ಬಂದು ರಾಜ್ಯದ ಹೆಸರು ಕೇಳುತ್ತೆ. ಆ ಲಿಸ್ಟಿಂದ ನಿಮ್ಮ ರಾಜ್ಯನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಬಂದು ನಿಮ್ಮ ಜಿಲ್ಲೆ ಕೇಳುತ್ತೆ. ಆ ಲಿಸ್ಟಿಂದ ನಿಮ್ಮ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ವಿಳಾಸ ಕೇಳುತ್ತೆ. ಸಂಪೂರ್ಣವಾದ ವಿಳಾಸನ ಹಾಕಬೇಕು. ನಿಮ್ಮ ವಿಲೇಜು, ಪೋಸ್ಟು, ತಾಲೂಕು, ಹೋಬಳಿ, ಹಾಗೆಯೇ ಪಿನ್ ಕೋಡ್ ನಂಬರ್ನ ಹಾಕಬೇಕು. ನಂತರ ಶೈಕ್ಷಣಿಕ ವಿದ್ಯಾರ್ಹತೆ ಅಂತ ಕೇಳುತ್ತೆ. ಇಲ್ಲಿ 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿ, 10ನೇ ತರಗತಿ ಮೇಲ್ಪಟ್ಟು ಯಾವುದೇ ಡಿಗ್ರಿ ಮಾಡಿದರೂ ಕೂಡ ಹಾಕ್ಬೋದು. ಒಂದು ವೇಳೆ ಯಾವುದೇ ವಿದ್ಯಾರ್ಹತೆ ಹೊಂದಿರುವುದಿಲ್ಲ ಅಂತಲೂ ಕೂಡ ಕೊಟ್ಟಿದ್ದಾರೆ ಆಪ್ಷನ್ನು. ನೀವು ಓದಿಲ್ಲ ಅಂದರೂ ಕೂಡ ಅರ್ಜಿ ಸಲ್ಲಿಸ್ಬೋದು. ಸಪೋಸ್ ನನಗೆ SSLC ಮಾಡಿರ್ತಕ್ಕಂಥವ್ರು ಅರ್ಜಿ ಹಾಕ್ತಿರೋದ್ರಿಂದ SSLC ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ವಾರ್ಷಿಕ ಆದಾಯ ಅಂತ ಕೇಳುತ್ತೆ. ಒಂದು ಅಪ್ರಾಕ್ಸಿಮೇಟಾಗಿ ಹಾಕಿ ನಂತರ ಕೆಳಗಡೆ ಬರಬೇಕು. ಇಲ್ಲಿ ವೆರಿ ಇಂಪಾರ್ಟೆಂಟು ಘೋಷಣೆ ಅಂತ ಇದೆ ನೋಡಿ. ನಾನು ಪಡೆದ ಉಪಕರಣವನ್ನು ನನ್ನ ಕುಶಲಕರ್ಮಿ ವೃತ್ತಿಗಾಗಿ ಉಪಯೋಗಿಸುತ್ತೇನೆ ಹೊರತು ಇತರರಿಗೆ ಮಾರಾಟ ಅಥವಾ ಪರಭಾರೆ ಮಾಡುವುದಿಲ್ಲ. ಒಂದು ವೇಳೆ ಮಾರಾಟ ಅಥವಾ ಪರಭಾರೆ ಮಾಡಿದ್ದು ಕಂಡು ಬಂದಲ್ಲಿ ನಾನು ಪಡೆದ ಉಪಕರಣಗಳ ಮೌಲ್ಯವನ್ನು ಒಂದೇ ಕಂತಿನಲ್ಲಿ ಸರ್ಕಾರಕ್ಕೆ ಪಾವತಿಸಲು ಬದ್ಧನಾಗಿದ್ದೇನೆ ಅಥವಾ ಬದ್ಧಳಾಗಿದ್ದೇನೆ ಅಂತೇಳಿ ಟರ್ಮ್ ಆ್ಯಂಡ್ ಕಂಡೀಷನ್ ಬಾಕ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಿ ಕೆಳಗಡೆ ಬಂದು ಇಲ್ಲಿ ಕ್ಯಾಪ್ಸಾ ಎಂಟ್ರಿ ಮಾಡಬೇಕು. ಅಲ್ಲಿ ತುಂಬ ಜನರಿಗೆ ಕ್ಯಾಪ್ಸಾ ಓಪನ್ ಆಗ್ತಾಯಿಲ್ಲ. ಈಗ ಮುಂದೆ ಓಪನ್ ಆಗುತ್ತೆ. ಓಪನ್ ಆಗಲಿಲ್ಲ ಅಂದರೆ ಏನು ಮಾಡಬೇಕು ಅಂದರೆ ನಿಮ್ಮ ಅರ್ಜಿ ಸಬ್ಮಿಟ್ ಆಗಲ್ಲ. ಅಲ್ಲಿ ವಾಯ್ಸ್ ಕಮೆಂಟ್ ಕೊಟ್ಟಿದ್ದ ನೋಡಿ, ಆ ವಾಯ್ಸ್ ಸಿಂಬಲ್ ಕ್ಲಿಕ್ ಮಾಡ್ತು ಅಂದರೆ ಈ ರೀತಿಯಾಗಿ ವಾಯ್ಸು ಓಪನ್ ಆಗ್ತದೆ. ಈಗ ಸಪೋಸ್ ಕೇಳಿಸ್ಕೊಳ್ಳಿ. QTQ327 ಈ ರೀತಿಯಾಗಿ ವಾಯ್ಸ್ ಬರುತ್ತೆ. ಅದನ್ನು ಕೇಳಿಸ್ಕೊಂಡು ಕರೆಕ್ಟಾದ ಒಂದು ಕ್ಯಾಪ್ಸನ್ನ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಮಾಡಬೇಕು. ಈ ಒಂದು ವೆಬ್ಸೈಟು ಸ್ವಲ್ಪ ಟೈಮು ಎರರ್ ಬರುತ್ತೆ ಈ ರೀತಿ, ದಿಸ್ ಪೇಜ್ ಇಸ್ ನಾಟ್ ವರ್ಕಿಂಗ್ ಅಂತ. ಇದು ಮೈಸೂರು ಜಿಲ್ಲೆ ಅಫಿಷಿಯಲ್ ವೆಬ್ಸೈಟು, ಇದು ಯಾವುದೇ ಫೇಕ್ ವೆಬ್ಸೈಟ್ ಅಲ್ಲ. ನೀವು ಮತ್ತೆ ಕೂಡ ಟ್ರೈ ಮಾಡಬೇಕು. ಇದೇ ವೆಬ್ಸೈಟಲ್ಲಿ ಅರ್ಜಿ ಸಲ್ಲಿಸ್ಬೇಕು ನೀವು. ಈಗ ನಾನು ಚಿಕ್ಕಮಗಳೂರಿಗೆ ಒಂದಕ್ಕೆ ಹಾಕ್ತಾಯಿದ್ದೀನಿ, ನೋಡ್ಬೋದು ನೀವು ಇಲ್ಲಿ. ಚಿಕ್ಕಮಗಳೂರಿಗೆ ತಗೊಳ್ತು ಆಲ್ರೆಡಿ ಈ ರೀತಿ ನೆಕ್ಸ್ಟ್ ಪೇಜಲ್ಲಿ ಪ್ರಿವ್ಯೂ ಓಪನ್ ಆಗ್ತದೆ. ನಿಮ್ಮ ಕ್ಯಾಪ್ಸ್ ಹಾಕಿ ಸಬ್ಮಿಟ್ ಮಾಡಿದ ನಂತರ ಕೆಳಗಡೆ ಬಂದು ಅಟ್ಯಾಚ್ ಅನೆಕ್ಸರ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಲಿಕ್ಕೆ ಆಪ್ಷನ್ಗಳು ಓಪನ್ ಆಗ್ತವೆ. ಮೊದಲಿಗೆ ನಿಮ್ಮ ಫೋಟೋನ ಅಪ್ಲೋಡ್ ಮಾಡೋಕ್ಕೆ ಕೇಳುತ್ತೆ. ಸ್ವಯಂ ದೃಢೀಕರಿಸಿದ ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ 25 KB ಒಳಗಿರಬೇಕು. ಅದನ್ನು ರೀಸೈಜ್ ಮಾಡ್ಕೊಳ್ಳಿ. ನೀವು ಆನ್ಲೈನಲ್ಲಿ ಸಿಗುತ್ತೆ ರೀಸೈಜ್ ಅಂತ ಮಾಡಿಕೊಂಡು 25 KB ಒಳಗೆ ಈ ಒಂದು ಫೋಟೋನ ಅಪ್ಲೋಡ್ ಮಾಡಬೇಕು. ನಂತರ ನೆಕ್ಸ್ಟ್ ಆಪ್ಷನ್ ಬಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಿಂದ ದೃಢೀಕರಣ ಪತ್ರ. ಈ ರೀತಿ ದೃಢೀಕರಣ ಪತ್ರ ಇರುತ್ತೆ. ನಿಮ್ಮ ಪಂಚಾಯಿತಿಗೆ ಹೋಗಿ ಪಂಚಾಯಿತಿ ಅಭಿವೃದ್ಧಿ ಅಂದರೆ PDO ಕೈಲಿಂದ ಸಿಗ್ನೇಚರ್ ಮಾಡಿಸ್ಕೊಂಡು ಆ ಒಂದು ಫಾರ್ಮೆಟ್ನ ಇಲ್ಲಿ ಅಪ್ಲೋಡ್ ಮಾಡಬೇಕು. ಇಲ್ಲಿ 1 MB ಒಳಗಿರಬೇಕು. 1 MB ಮೇಲಿತ್ತು ಅಂದರೆ ನೀವು ಆ ಅಪ್ಲಿಕೇಶನು ಅಂದರೆ ಈ PDF ತೊಗೊಳ್ಳಲ್ಲ. ರೀಸೈಜ್ ಮಾಡ್ಕೊಳ್ಳಿ. ಆನ್ಲೈನಲ್ಲಿ ರೀಸೈಜ್ PDF ಅಂತ ಕ್ಲಿಕ್ ಮಾಡಿದ್ರೆ ರೀಸೈಜ್ ಆಗುತ್ತೆ. ನಂತರ ನೆಕ್ಸ್ಟ್ ಆಪ್ಷನ್ನು ಪಡಿತರ ಚೀಟಿ ಮತ್ತು ಮತದಾರರ ಗುರುತಿನ ಚೀಟಿ ಅಂತ ಇದೆ ನೋಡಿ. ಎರಡರಲ್ಲಿ ಯಾವ್ದಾದ್ರು ಒಂದನ್ನು ಅಪ್ಲೋಡ್ ಮಾಡಬೇಕು. ನೀವು ಈ 3 ಫೈಲ್ನ ಅಪ್ಲೋಡ್ ಮಾಡಬೇಕಾಗ್ತದೆ. ಇಲ್ಲಿ ನೀವು ಟೈಲರಿಂಗ್ ತರಬೇತಿ ಪ್ರಮಾಣ ಪತ್ರನ ನೀವು ಟೈಲರಿಂಗ್ ಮಿಷಿನ್ನ ಪಡ್ಕೋತಿರಲ್ಲ, ಆವಾಗ ನೀವು ಸಬ್ಮಿಟ್ ಮಾಡಬೇಕಾಗ್ತದೆ. ಅದನ್ನು ಈಗಲೇ ಮಾಡಿಸ್ಕೊಂಡು ಇಟ್ಕೊಳ್ಳಿ. ನಂತರ ಕೆಳಗಡೆ ಬಂದು ಸಬ್ಮಿಟ್ ಮಾಡ್ತು ಅಂದರೆ ಈ ರೀತಿ ಒಂದು ಪ್ರಿವ್ಯೂ ಬರುತ್ತೆ. ಮತ್ತೆ ಕೂಡ ಇಲ್ಲಿ ಸಬ್ಮಿಟ್ ಮಾಡಬೇಕು. ಸ್ನೇಹಿತರೆ, ಈ ರೀತಿಯಾದಂಥ ಒಂದು ಅಕ್ಲಾನ್ಮೆಂಟು ಕೂಡ ಇಲ್ಲಿ ಜನರೇಟ್ ಆಗುತ್ತೆ. ಇದನ್ನು PDF ಬರುತ್ತೆ. ಇದನ್ನು ಪ್ರಿಂಟ್ ಮಾಡಿ ತೆಗೆದಿಟ್ಕೊಳ್ಳಿ. ಫ್ಯೂಚರ್ ರೆಫರೆನ್ಸ್ಗೋಸ್ಕರ ನಿಮಗೆ ಬೇಕಾಗ್ತದೆ. ಈ ರೀತಿಯಾಗಿ ಸ್ನೇಹಿತರೆ ಮೈಸೂರು ಜಿಲ್ಲೆ ರಾಮನಗರ, ಹಾಗೆಯೇ ಶಿವಮೊಗ್ಗ, ಹಾಸನ, ಕಲಬುರಗಿ ಇಷ್ಟು ಡಿಸ್ಟ್ರಿಕ್ಟ್ ಒಳಗೆ ಓಪನ್ ಆಗಿದೆ. ಈಗ ನೀವು ಅರ್ಜಿನ ಸಲ್ಲಿಸ್ಬೋದು. ನಾನು ಆಲ್ರೆಡಿ ಕಲಬುರಗಿ, ಹಾಸನದ ಬಗ್ಗೆ ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ. ಆ ವಿಡಿಯೋದ ಲಿಂಕು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಆ ರೀತಿ ನೋಡ್ಕೊಂಡು ಅಪ್ಲಿಕೇಶನ್ ಹಾಕೊಳ್ಳಿ. ಸ್ನೇಹಿತರೆ, ಇದಾಗಿತ್ತು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟು ಹೇಳಿ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.